ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರನಾಳ್. 2023ರಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ, ಗ್ಯಾರಂಟಿಗಳನ್ನ ಸಾರ್ವಜನಿಕರಿಗೆ ನೀಡಿದ್ದೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾನೆ ಬಂದಿದೆ. ಆ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಆ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಆದ್ರೆ ಈ ಸರ್ಕಾರ ಬಂದ ಬಳಿಕ ಗ್ರಾಮೀಣ ಭಾಗದ ರಸ್ತೆಗಳು ಹೇಗಿವೆ, ಜನರ ಕಷ್ಟ ಏನು, ಆ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಅವರು ಅನುಭವಿಸುವ ನರಕ ಯಾತನೆ ಏನು ಅನ್ನುವಂಥದ್ದನ್ನ ಈ ಸರ್ಕಾರ, ಜನಪ್ರತಿನಿಧಿಗಳು ಗಮನಿಸ್ತಿಲ್ಲ ಅನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿದೆ. ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಗಡಿ ಗ್ರಾಮಗಳಾಗಿರ್ತಕ್ಕಂಥ ಸೊಂಡೆಕೆರೆ ಮತ್ತು ಸಾಣಿಕೆರೆ ಮಾರ್ಗದ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಆ ಮಾರ್ಗದಲ್ಲಿ ಸಂಚರಿಸಬೇಕಾದ್ರೆ ನಿಜಕ್ಕೂ ಕೂಡ ಪ್ರಯಾಣಿಕರು, ವಾಹನ ಸವಾರರು ಜೀವವನ್ನ ಕೈಯಲ್ಲೇ ಹಿಡಿದು ಪ್ರಯಾಣ ಮಾಡಬೇಕಾದಂತ ಅನಿವಾರ್ಯತೆ, ಆ ಸಂಕಷ್ಟ ಎದುರಾಗಿದೆ ಅನ್ನುವಂಥದ್ದನ್ನ ಸಾರ್ವಜನಿಕರು ತುಂಬಾ ಅಳ್ಳನ್ನ ತೊಡ್ಕೊಳ್ಳೋದ್ರ ಮೂಲಕ ಹೇಳ್ತಾ ಇದ್ದಾರೆ. ಏನು ಚಿತ್ರದುರ್ಗದಿಂದ ಪರಶುರಾಂಪುರ ಭಾಗಕ್ಕೆ ತೆರಳುವಂತ ಮಾರ್ಗ ಈ ಸೊಂಡೆಕೆರೆ, ಸಾಣಿಕೆರೆ ಮತ್ತು ಈ ಭಾಗದಲ್ಲಿ ಏನು ಸಾಕ್ತಾರೆ, ಜೇನ್ಕೋಟೆ ಭಾಗದಿಂದಲೂ ಕೂಡ ಆ ರಸ್ತೆ ಸಂಪೂರ್ಣವಾಗಿ ಗುಂಡಿ ಬಿದ್ದು ಹಾಳಾಗಿದೆ. ಏನು ಆ ರಸ್ತೆಯಲ್ಲಿ ಯಾವುದೇ ಸಂದರ್ಭದಲ್ಲಾದ್ರೂ ಆ ವೆಹಿಕಲ್ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಎದುರುಗಡೆ ಯಾವ್ದಾದ್ರು ಬೇರೆ ವೆಹಿಕಲ್ ಬಂದ್ರೆ ಅದನ್ನ ಎದುರುಗಡೆಯಿಂದ ಪಾಸ್ ಆಗಿ ಬೇರೆ ಕಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹರಸಾಹಸವನ್ನೇ ಪಡ್ಬೇಕಾದಂತ ಸ್ಥಿತಿ ನಿರ್ಮಾಣವಾಗಿದೆ. ಸಂಪೂರ್ಣ ಆ ಡಾಂಬರ್ ರಸ್ತೆ ಕಿತ್ತುವಾಗಿರ್ತಕ್ಕಂಥದ್ದು, ಜಲ್ಲಿ ಕಲ್ಲುಗಳು ರಸ್ತೆ ತುಂಬಾ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಕ್ಕಂಥದ್ದು, ಮೊಣಕಾಲುದ್ದದ ಗುಂಡಿಗಳು ಬಿದ್ದಿರುವಂತ ಈ ರಸ್ತೆಯಲ್ಲಿ ಆ ಭಾಗದ ಜನರು ಸಂಚಾರ ಮಾಡ್ಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಯಾವುದೋ ಬೇರೆ ಲೋಕಕ್ಕೆ ಹೋದಂತ ಅನುಭವ ಆಗುತ್ತೆ ಅನ್ನುವಂಥದ್ದನ್ನ ಅಲ್ಲಿಯ ಜನರು ನಿಜಕ್ಕೂ ಬೇಸರದಿಂದಲೇ ಹೇಳ್ತಾ ಇದ್ದಾರೆ. ಪ್ರಥಮವಾಗಿ ರಸ್ತೆ ಅಂತಂದ್ರೆ ಏನು ಅಂತಂದ್ರೆ ಒಂದೂರಿಂದ ಇನ್ನೊಂದವರೆಗೆ ಸಂಪರ್ಕನ ಕಲ್ಪಿಸೋದಕ್ಕೆ ರಸ್ತೆ ಅಂತ ಕರೀತಾರೆ. ಬಟ್ ನಮ್ಮೂರಲ್ಲಿ ಹೆಂಗಾಗಿದೆ ಅಂತಂದ್ರೆ ಒಂದೂರಿಂದ ಇನ್ನೊಂದವರೆಗೆ ಇರುವಂತ ಸಂಪರ್ಕವನ್ನು ಕಡಿತಗೊಳಿಸಿದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಅಷ್ಟೊಂದು ಕಚಡವಾಗಿ, ಅಷ್ಟೊಂದು ಖರಾಬಾಗಿ ನಮ್ಮ ಊರಿಗೆ ಸಂಪರ್ಕ ಇರುವಂತಹ ಸುತ್ತಮುತ್ತಲಿನ 4 ರಸ್ತೆಗಳು ಕೂಡ ಹಾಳಾಗಿದ್ದಾವೆ. ಯಾವ ರೀತಿ ಹಾಳಾಗಿದೆ ಅಂತಂದ್ರೆ ನಮ್ಮೂರು ಪ್ರಥಮವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ರಾಮಜೋಗಳಿ ಯರ್ಬಳ್ಳಿಗೆ ಸೇರುತ್ತೆ ಸರ್. ಆ ಯರ್ಬಳ್ಳಿಗೆ ನಮ್ಮೂರಿಂದ ಗರ್ಭಿಣಿ ಸ್ತ್ರೀಯರು ಏನಾದ್ರು ಚೆಕಪ್ಗೆ ಹೋಗ್ಬೇಕು ಅಂತಂದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ, ನಾನು ಆಶಾ ವರ್ಕರ್ ಆಗ್ಲಿ, ಅಲ್ಲಿ ಅಧಿಕಾರಿಗಳು ಅಥವಾ ಯಾರಾದ್ರೂ ಆಶಾ ವರ್ಕರ್ಸ್ ಯಾರಾದ್ರೂ ಬಂದು ಕರೆದ್ರೆ, ನಾನು ಯರ್ಬಳ್ಳಿಗಾದ್ರೆ ಬರಲ್ಲಮ್ಮ, ರಸ್ತೆ ಸರಿ ಇಲ್ಲ, ಹೋಗೋ ರಸ್ತೆ ಮಾರ್ಗದಲ್ಲಿ ಏನ್ ಬೇಕಾದ್ರೂ ತೊಂದರೆ ಆಗ್ಬೋದು ಅಂತ ಎದ್ಕೊಂಡ್ಬಿಟ್ಟು ಯರ್ಬಳ್ಳಿಗೆ ಹೋಗೋದು ಕೂಡ ತಪ್ಪಿಸಿ ಜಿಲ್ಲಾ ಆಸ್ಪತ್ರೆಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಜಿಲ್ಲಾ ಆಸ್ಪತ್ರೆಗೆ ಮತ್ತೆ ಚಿತ್ರದುರ್ಗ ಜಿಲ್ಲೆಗೆ ಹೋಗುವಂತ ರಸ್ತೆ ಕೂಡ ಅಷ್ಟೇ ಖರಾಬಾಗಿ ಹದಗೆಟ್ಟೋಗಿದೆ. ಮತ್ತೆ ನಮ್ಮ ಸುತ್ತಮುತ್ತಲಿರುವಂತಹ ಗ್ರಾಮಗಳಿಗೆ ಒಳ್ಳೊಳ್ಳೆ ಕಾನ್ವೆಂಟ್ಗಳಿರೋದ್ರಿಂದ ನಮ್ಮೂರಿಂದ ತುಂಬಾ ಮಕ್ಕಳು ಕಾನ್ವೆಂಟ್ಗೆ ಹೋಗ್ತಿದ್ದಾರೆ. ಬಟ್ ಯಾವ ರೀತಿ ಇದೆ ಅಂತಂದ್ರೆ ಇಲ್ಲಿ 1 ವರ್ಷದ ಮೇಲಾಯ್ತು ನಮ್ಮೂರಿಂದ ಹೋಗುವಂತ ಶಾಲಾ ಮಕ್ಕಳು ಕರೆಕ್ಟ್ ಆಗಿ ಇನ್ ಟೈಮ್ಗೆ ಶಾಲೆಯನ್ನ ರೀಚ್ ಆಗಿರುವಂತ ಉದಾಹರಣೆಗಳೇ ಇಲ್ಲ. ಇದು ಹೇಳಿ ಕೇಳಿ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿ ಏನು ಪಕ್ಕದ ಚಳ್ಳಕೆರೆ ಕ್ಷೇತ್ರದ ರಘುಮೂರ್ತಿ ಶಾಸಕರಿದ್ದಾರೆ, ಅವರ ಕ್ಷೇತ್ರಕ್ಕೂ ಒಂದಷ್ಟು ಭಾಗ ಸೇರುತ್ತೆ ಅನ್ನುವಂಥದ್ದು. ಈ ಭಾಗದಲ್ಲಿ ಓಡಾಡುವಂತ ಜನರು ಮತ್ತು ಶಾಲಾ ಕಾಲೇಜು ಮಕ್ಕಳಿಗೆ ಇದು ಒಂದ್ ರೀತಿ ಸಂಕಷ್ಟವನ್ನೇ ತಂದು ಹೊಡ್ಡಿದೆ. ಯಾಕಂತ ಹೇಳಿದ್ರೆ ಏನು ಆ ಗ್ರಾಮಗಳ ಜನರು ಜಿಲ್ಲಾ ಕೇಂದ್ರಕ್ಕಾಗ್ಲಿ ಅಥವಾ ತಾಲೂಕು ಕೇಂದ್ರಗಳಿಗಾಗ್ಲಿ ಸಂಪರ್ಕವನ್ನ ಸಾಧಿಸ್ಬೇಕು ಅಂತ ಹೇಳಿದ್ರೆ ಆ ರಸ್ತೆಯ ಮೂಲಕನೇ ತೆರಳಬೇಕು. ಆದ್ರೆ ಆ ರಸ್ತೆಯ ಮೂಲಕ ತೆರಳುವಂತ ಹಾದಿಯಲ್ಲಿ, ಆ ರಸ್ತೆಯಲ್ಲಿ ಏನು ವೆಹಿಕಲ್ಗಳಲ್ಲಿ ತೆರಳುವಾಗ ಯಾವುದೇ ಸಂದರ್ಭದಲ್ಲಿ ಎಲ್ಲಿ ಬೇಕಾದ್ರೂ ಬಿದ್ದು ಹೋಗ್ತೇವೆ, ಕೈಕಾಲು ಮುರ್ಕೊಳ್ತೇವೆ, ಜೀವಕ್ಕೆ ಹಾನಿ ಆಗ್ತದೆ ಅನ್ನುವಂತ ಭಯ ನಿರಂತರವಾಗಿ ಇದ್ದೇ ಇದೆ. ಅದರಲ್ಲೂ ಕೂಡ ಯಾವುದಾದ್ರೂ ರೋಗಿಗಳಿಗೆ ತುರ್ತು ಚಿಕಿತ್ಸೆಯನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಆ ಮಾರ್ಗದಲ್ಲಿ ತೆರಳಬೇಕಾದ್ರೆ ಅರ್ಧ ಗಂಟೆಗೆ ಹೋಗ್ಬೇಕಾದವರು 1 ಗಂಟೆ ಸಮಯವನ್ನ ತೆಗೆದುಕೊಳ್ಳುತ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆ ಭಾಗದ ಜನರಿಗೆ ಸಂಕಷ್ಟವನ್ನೇ ತಂದು ಹೊಟ್ಟಿದೆ. ಯಾಕೆಂತಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನು ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಆ ಭಾಗದ ಜನರ ಕೂಗು ಹಳಲುವಾಗಿದೆ. ಹಾಗಾಗಿ ಏನು ಈ ರಸ್ತೆ ಕಾಮಗಾರಿಯನ್ನ ರಿಪೇರಿ ಮಾಡಿಸುವುದಾಗ್ಲಿ ಅಥವಾ ಹೊಸ ರಸ್ತೆ ಡಾಂಬರೀಕರಣವನ್ನ ಮಾಡಿಸುವುದಾಗ್ಲಿ ಮಾಡುವಂತ ನಿಟ್ಟಿನಲ್ಲಿ ಆ ಕ್ಷೇತ್ರದ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಹಾಗಾಗಿ ಕಳೆದ 5 ವರ್ಷಗಳಿಂದಲೂ ಕೂಡ ಈ ಕಿತ್ತು ಹೋದ ಹದಗೆಟ್ಟ ರಸ್ತೆಯಲ್ಲಿ ನಾವು ಸಂಚರಿಸಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ.
ಈವರೆಗೂ ಕೂಡ ನೀವುಗೆ ಯಾವ ರೀತಿಯ ಸಮಸ್ಯೆಗಳಿದಾವೆ ಅನ್ನುವಂತ ಕೇಳುವಂತ ಸೌಜನ್ಯದ ಮಾತುಗಳನ್ನು ಕೂಡ ಇವರು ಹೇಳ್ತಾ ಇಲ್ಲ. ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಸಚಿವರಿಗಾಗ್ಲಿ ಶಾಸಕರಿಗಾಗ್ಲಿ ಗಮನಕ್ಕೆ ಸೆಳೆದು ಆ ಕಾಮಗಾರಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾ ಇಲ್ಲ ಅನ್ನುವಂತ ಆರೋಪವನ್ನ ಮಾಡ್ತಾ ಇರುವಂತ ಇವರು ಈಗ ನಮ್ಗೆ ಇದು ರೋಡಿನ ಸಂಬಂಧವಾಗಿ ಮಾತಾಡ್ತಿರೋದು. ಸೊಂಡೆಕೆರೆಯಿಂದ ಸಾಣಿಕೆರೆ ಮಾರ್ಗವಾಗಿ ಹೋಗ್ತಕ್ಕಂಥ ಈ ರೋಡು ಸುಮಾರು 5 ರಿಂದ 10 ವರ್ಷ ಆಯ್ತು. ರೋಡು ಬಹಳ ಹಾಳಾಗಿದೆ. ಹಾಗಾಗಿ ಇದು ಮಾನ್ಯ ಸಚಿವರಾದಂತ ನಮ್ಮ ಸುಧಾಕರ್ ಸಾಹೇಬ್ರು ಗಮನಕ್ಕೆ ತಗೊಂಡು ದಯವಿಟ್ಟು ಬಂದು ಈ ರೋಡ್ನ ಸ್ವಲ್ಪ ರೆಡಿ ಮಾಡಿಸ್ಕೊಡ್ಬೇಕಾಗಿ ನಾವು ಕೇಳ್ಕೊಂತಿದ್ವಿ. ಓಡಾಡಕ್ಕೆ ಬಹಳ ತೊಂದರೆ ಆಗ್ತದೆ ಸರ್ ಇಲ್ಲಿ. ಆಮೇಲೆ ಬಸ್ಗಳು ಓಡಾಡಕ್ಕೆ, ನಾವು ಆಟೋ ಚಾಲಕರು, ಹಾಗಾಗಿ ಓಡಾಡಕ್ಕೆ ಬಹಳ ತೊಂದರೆ ಆಗ್ತೈತೆ. ಅದಕ್ಕೋಸ್ಕರ ಬೇಗ ಇದನ್ನ ಗಮನಕ್ಕೆ ತಗೊಂಡು ಗುಂಡಿಗಳು ತಗ್ಗುಗಳು ಓಡಾಡಕ್ಕೆ ಆಗಲ್ಲ ಸರ್ ಇಲ್ಲಿ. ಯಾವ ರೀತಿ ಗುಂಡಿಗಳು ಬಿದ್ದಿದ್ದಾವೆ, ಏನಾಗಿದೆ? ದೊಡ್ಡ ದೊಡ್ಡ ಗುಂಡಿ ಜಲ್ಲಿ ಕಲ್ಲೆಲ್ಲ ಎದ್ದು ಓಡಾಡಕ್ಕೆ ಆಗ್ತಾ ಇಲ್ಲ. ಆಮೇಲೆ ಆಟೋ ಚಾಲಕರಿಗೆ ಓಡಾಡಕ್ಕೆ, ಬಸ್ಗಳು ಕಾರ್ಗಳು ಇವೆಲ್ಲ ಓಡಾಡಕ್ಕೆ ಬರೋದೇ ಇಲ್ಲ. ಗುಂಡಿಗಳು ತಪ್ಸಕ್ ಹೋಗಿ ಬಹಳಷ್ಟು ಜನ ಬಿದ್ದಿದ್ದಾರೆ, ನೋವುಗಳು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆಮೇಲೆ ಪ್ರೆಗ್ನೆಂಟ್ ಇರೋರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಆಗೋದೇ ಇಲ್ಲ, ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ರೋಡ್ ಬೇಗ ಸ್ವಲ್ಪ ಗಮನಕ್ಕೆ ತಗೊಂಡು ರೋಡ್ ಮಾಡಿಸ್ಕೊಡ್ಬೇಕಂತ. ಕೂಡ್ಲೆ ನಮಗೆ ಈ ಭಾಗದ ಜನರು ಸುವ್ಯವಸ್ಥಿತವಾಗಿ ನಗರ ಕೇಂದ್ರಕ್ಕೆ ಬರುವಂತ ಸಂದರ್ಭದಲ್ಲಿ ಚಳ್ಳಕೆರೆಗಾಗಿರ್ಬೋದು ಅಥವಾ ಜಿಲ್ಲಾ ಕೇಂದ್ರ ಚಿತ್ರದುರ್ಗಕ್ಕಾಗಿ ಬರುವಂತ ರಸ್ತೆ ಏನಿದೆ ಇದನ್ನ ಸಂಪೂರ್ಣವಾಗಿ ರಿಪೇರಿ ಮಾಡಿಸುವಂತದ್ದು ಅಥವಾ ಮರು ನಿರ್ಮಾಣವನ್ನಾದ್ರೂ ಮಾಡಿಕೊಡ್ಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.